ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೆ ಹೊರಟಿರೋದು ತುಮಕೂರು ಜಿಲ್ಲೆಯ ಗೂಳೂರಿನ ಗಣೇಶನ ಬಗ್ಗೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡುವ ಮೊದಲು ಆದಿಪೂಜಿತ ಗಣೇಶನನ್ನು ಪೂಜಿಸಲಾಗುತ್ತದೆ. ವಕ್ರತುಂಡ, ಏಕದಂತ, ಗಜವಕ್ರ, ಲಂಬೋದರ, ವಿಘ್ನೇಶ, ವಿನಾಯಕ, ಗಜಾನನ, ವಿದ್ಯಾಪತಿ, ಗಣಪತಿ ಮುಂತಾದ ಅನೇಕ ಹೆಸರುಗಳಲ್ಲಿ ಕರೆಯಲ್ಪಡುವ ಗಣೇಶನನ್ನು ಗಣೇಶ ಚತುರ್ಥಿಯ ಹಬ್ಬದ ಸಮಯದಲ್ಲಿ ಕೂರಿಸಿ ಅದ್ದೂರಿಯಾಗಿ ಪೂಜಿಸುತ್ತೇವೆ. ಆದರೆ ಈ ದೇವಾಲಯದಲ್ಲಿ ದೀಪಾವಳಿಯ ಸಮಯದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಈ ದೇವಾಲಯದ ಇತಿಹಾಸ ನೋಡೋದಾದ್ರೆ, ಹಿಂದೆ ಭೃಗು ಮಹರ್ಷಿಗಳು ಕಾಶಿ ಯಾತ್ರೆಗೆ ಹೋಗುವುದಕ್ಕಾಗಿ ಈ ಭಾಗಕ್ಕೆ ಬಂದಾಗ ಅಲ್ಲಿ ಚೌತಿ ಹಬ್ಬ ಪೂಜೆ ಮಾಡಲು ಗಣೇಶನನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು. ನಂತರ ಅವರು ಯಾತ್ರೆಯಲ್ಲಿ ಮುಂದುವರಿಸಲು ಹೊರಟಾಗ ಗಣೇಶನ ಪ್ರೇರಣೆಯಾಯಿತು. ನಾನು ಗೂಳೂರಿನಲ್ಲಿ ನೆಲೆಸಬೇಕು ಎಂದಾಗ ಗಣೇಶ ಇಲ್ಲಿ ನೆಲೆಸೋಕ್ಕೋಸ್ಕರ 3 ತಿಂಗಳ ಕಾಲ ಭೃಗು ಮಹರ್ಷಿಗಳು ತಪಸ್ಸು ಮಾಡಿ ನಂತರ ಜೇಡಿಮಣ್ಣು ತರಿಸಿ ಜನರಿಗೆ ಗಣೇಶ ಮಾಡುವುದನ್ನು ಹಾಗೂ ವಿಸರ್ಜನೆ ಮಾಡುವುದನ್ನು ಹೇಳಿಕೊಟ್ಟು ಈ ರೀತಿಯೇ ನಡೆಸಿ ಎಂದು ಹೇಳಿ ಕಾಶಿ ಯಾತ್ರೆಗೆ ಹೋಗುತ್ತಾರೆ. ಅಂದಿನಿಂದ ದೇಶದೆಲ್ಲೆಡೆ ಗಣಪತಿಯ ಹಬ್ಬದಂದು ಪ್ರತಿಷ್ಠಾಪಿಸಿದರೆ ಗೂಳೂರಿನ ಗಣಪತಿಯ ಇತಿಹಾಸವೇ ಬೇರೆ. ಗಣೇಶ ಚತುರ್ಥಿಯಂದು ರಾತ್ರಿ 8ರ ಮೇಲೆ 18 ಕೋವಿನ ಜನಾಂಗದವರು ಹೋಗಿ ಗೂಳೂರಿನ ಕೆರೆಯಲ್ಲಿ ಗಣಪತಿಯನ್ನು ಮಾಡಿಕೊಂಡು ಬರುತ್ತಾರೆ. ಹಾಗೂ ಮಾರನೆಯ ದಿನದಿಂದ ದೊಡ್ಡ ಗಣಪತಿಯನ್ನು ಮಾಡಲು ಪ್ರಾರಂಭಿಸಲಾಗುತ್ತದೆ. ಹೊಟ್ಟೆಯೊಳಗೆ ಒಂದು ಸಣ್ಣ ಜಾಗ ಮಾಡಿರಲಾಗುತ್ತದೆ. ವಿಜಯದಶಮಿಯ ದಿನ ಸಣ್ಣ ಚೌತಿ ಗಣೇಶನನ್ನು ಹೊಟ್ಟೆ ಒಳಗೆ ಇಟ್ಟು ಮಾಡಿದ ನೈವೇದ್ಯ ಇಟ್ಟು ಸರ್ಪವನ್ನು ಸುತ್ತಲಾಗುತ್ತದೆ. ಗಣೇಶನ ಹಬ್ಬದಂದು ಶುರುವಾದ ಕೆಲಸ ದೀಪಾವಳಿಯವರೆಗೂ ಕೆಲಸ ನಡೆಯುತ್ತಾನೆ ಇರುತ್ತದೆ. ಅಂತಹ ಬೃಹದಾಕಾರದ ಗಣೇಶ ಇದು. ಬಲಿಪಾಡ್ಯಮಿಯಂದು ಮುಂಜಾನೆ ಬ್ರಾಹ್ಮಿ ಲಗ್ನದಲ್ಲಿ ಗಣಪತಿ ವಿಗ್ರಹಕ್ಕೆ ಪ್ರಥಮ ಪೂಜೆ ಮಾಡಲಾಗುತ್ತದೆ. ಬಲಿಪಾಡ್ಯಮಿಯ ದಿನದಿಂದ ಕಾರ್ತಿಕ ಮಾಸದ 1 ತಿಂಗಳ ಕಾಲ ಇತಿಹಾಸ ಪ್ರಸಿದ್ಧ ಗಣಪತಿ ಮೂರ್ತಿಯ ದರ್ಶನ ಪಡೆಯಲು ಭಕ್ತರಿಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಮಣ್ಣಿನಿಂದ ನಿರ್ಮಿತವಾದ ಬೃಹದಾಕಾರದ ಈ ಗಣೇಶನಿಗೆ ಬೆಳ್ಳಿಯ ಆಭರಣವನ್ನು ಹಾಕಿ 1 ತಿಂಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಕಾರ್ತಿಕ ಮಾಸದ ಕೊನೆಯ 2 ದಿನಗಳ ಕಾಲ ನಗರದ ಪ್ರಮುಖ ಬೀದಿಗಳಲ್ಲಿ ಗಣಪತಿಯ ಮೂರ್ತಿಯ ಮೆರವಣಿಗೆ ಮಾಡಿ ಗೂಳೂರಿನ ಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ. ಆ 2 ದಿನಗಳ ಕಾಲ ಊರಿನ ಜನರು ಸಡಗರದಿಂದ ಜಾತ್ರಾ ಮಹೋತ್ಸವವನ್ನೇ ಆಚರಿಸುತ್ತಾರೆ. ಮತ್ತು ಈ ಗಣೇಶನನ್ನು ನೋಡಲು ಸಾಧ್ಯವಾಗುವುದು ನಮಗೆ ಮರು ವರ್ಷ ಬಲಿಪಾಡ್ಯಮಿಯ ದಿನದಂದೇ. ಸಾಧ್ಯವಾದರೆ ನೀವು ಕೂಡ ಈ ಗಣೇಶನ ಅಪರೂಪದ ದೇವಾಲಯಕ್ಕೆ ಭೇಟಿ ನೀಡಿ ಪುನೀತರಾಗಿರಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.